ಇನ್ನೊಂದು ನ್ಯಾಯಾಂಗದ ಬಗ್ಗೆ ಇರುವ ಅಪವಾದ ಮತ್ತು ಆರೋಪ ಏನು ಅಂತಂದ್ರೆ, ಮುಖ್ಯ ನ್ಯಾಯಾಧೀಶರುಗಳು ಅಂದ್ರೆ ಯಾವ್ದಾದ್ರು ಟಾಪ್ ಕೋರ್ಟ್ಸ್ ಜಡ್ಜಸ್ಸು ತಮ್ಮ ನಿವೃತ್ತಿ ನಂತರ ಅತಿ ಕಡಿಮೆ ಅವಧಿಯಲ್ಲಿ ಲಾಭದಾಯಕ ಹುದ್ದೆಗಳನ್ನ, ರಾಜ್ಯಪಾಲರ ಹುದ್ದೆ ಇರ್ಬೋದು ಅಥವಾ ರಾಜ್ಯಸಭಾ ಸಂಸದರ ಸ್ಥಾನ ಇರ್ಬೋದು, ಈ ತರ ಪಡ್ಕೊಂಡಾಗ ಅವರು ಕೊಟ್ಟಂತ ತೀರ್ಪುಗಳ ಬಗ್ಗೆ ಅನುಮಾನಗಳು ಶುರುವಾಗುತ್ತೆ. ಈ ತರ ನಮ್ಮಲ್ಲಿ ಅನೇಕರು ನಡೆದಿದೆ, ಉದಾಹರಣೆ ನಿಮ್ಗೆ ಗೊತ್ತಿದೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಜಡ್ಜಸ್ ಲಾಭದಾಯಕ ಹುದ್ದೆಯನ್ನು ಪಡೆಯೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳಿದೆ ಅಲ್ಲ, ನೀವು ಜಡ್ಜ್ ಆದಾಗ ಸನ್ಯಾಸ ತಗೊಂಡಾಗೆ, ಸನ್ಯಾಸದ ನಂತರ ಪುನಃ ಸಂಸಾರಕ್ಕೆ ಬರಲಿಕ್ಕೆ ನೋಡಬಾರ್ದು. ಕೆಲವರು ಒಳ್ಳೆಯವರು ಇರ್ತಾರೆ, ಅತಿ ಒಳ್ಳೆಯವರು ಇರ್ತಾರೆ. ಒಳ್ಳೊಳ್ಳೆ ಜಸ್ಟಿಸ್ ವೆಂಕಟಾಚಲಯ್ಯ ರಿಟೈರ್ ಆದ ನಂತರ ಪುನಃ ಏನು ಕೆಲಸಕ್ಕೆ ಬರಲಿಲ್ಲ, ಖಾಲಿ ಕಾನ್ಸ್ಟಿಟ್ಯೂಷನ್ ರಿವ್ಯೂ ಕಮಿಟಿ ಆದಾಗ ಅದಕ್ಕೆ ಹೋದ ಅಂತ ಜಡ್ಜ್ ಮಾತ್ರ. ಅದು ನೋಡಿ 65 ವರ್ಷದಲ್ಲಿ ರಿಟೈರ್ ಆಗ್ತಾರೆ. 65 ವರ್ಷದಲ್ಲಿ ವಕೀಲರು ಅವರ ಫುಲ್ ಫಾರ್ಮಲ್ಲಿ ಇರ್ತಾರೆ, ಅಷ್ಟು ಚಾರ್ಜ್ ಮಾಡ್ತಾ ಇರ್ತಾರೆ. ಆವಾಗ ಒಂದು ನಾವು ಲೀಗಲ್ ಕೆಲಸ ಮಾಡ್ತಾ ಇರಬೇಕು ಅಂತ ಕೆಲವರಿಗೆ ಇರ್ತದೆ. ಆರ್ಬಿಟ್ರೇಷನ್ಸ್ ಒಪಿನಿಯನ್ಸ್ ಎಲ್ಲ ನಡೆಸ್ತಾ ಇರಿ. ಮಾತ್ರ ಸರ್ಕಾರದ್ದು ಏನು ತಗೊಳ್ಬೇಕಾದ್ರೆ ಮಿನಿಮಮ್ ಒಂದು 5 ವರ್ಷ, 65ರಿಂದ 70 ಇಲ್ಲ 62ರಿಂದ 67 ತನಕ ನಾವು ತಗೊಳ್ಳೋದಿಲ್ಲ ಅಂತ ಎಲ್ಲ ಜಡ್ಜ್ ಈ ದೇಶದ್ದು ಒಂದೇ ರೆಸಲ್ಯೂಷನ್ ಪಾಸ್ ಮಾಡಬೇಕು, ಇಲ್ಲಾಂದ್ರೆ ಅಪಾಯಿಂಟ್ಮೆಂಟ್ ಟೈಮಲ್ಲಿ ಅಂಡರ್ಟೇಕಿಂಗ್ ತಗೊಳ್ಬೇಕು. ಈಗ ಜಸ್ಟಿಸ್ ಗವಾಯಿ ಮತ್ತು ಹಿಂದಿನ ನ್ಯಾಯಾಧೀಶರು ನಾವು ಹುದ್ದೆ ತಗೊಳ್ಳಲ್ಲ ಅಂತ ಅವರಾಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಕೆಲವರಿಗೆ ಹುದ್ದೆ ಬೇಕು ಅಂತ ಅಲ್ಲ ಇರುತ್ತೆ, ಅದಕ್ಕಾಗಿ ಅವರ ಜಡ್ಜ್ಮೆಂಟ್ ಅಲ್ಲೂ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಇದಕ್ಕೆ ನೀವು ಜಡ್ಜ್ಮೆಂಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ. ಮಾತ್ರ ಕೆಲವೊಮ್ಮೆ ಅವರು ಜಡ್ಜ್ಮೆಂಟ್ ಕೊಡ್ತಾರೆ, ಅವರು ಆ ಜಡ್ಜ್ಮೆಂಟ್ ಕೊಟ್ಟಿದ ನಂತರ ಆಫರ್ ಬರ್ತದೆ. ಅದು ಆ ಲೈನ್ ಕೆಲವೊಮ್ಮೆ ಯಾರು ಶುರು ಯಾರು ಮಾಡಿದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಡಾಟ್ ಕನೆಕ್ಟ್ ಆಗುತ್ತೆ. ಸಬ್ಸಿಕ್ವೆಂಟ್ಲಿ ಡಾಟ್ ಕನೆಕ್ಟ್ ಮಾಡಬಹುದಾ ಇಲ್ವಾ, ಅದು ಅಂದರೆ ಯಾರು ಫ್ರೆಂಚ್ ಅಲ್ಲಿ ಯಾರೋ ಬರೆದಿದ್ರು, ನಿಮಗೆ ಯಾರಾದರೂ ಏನು ಕಮಾಂಡ್ ಕೊಟ್ಟರೆ ನಿಮಗೆ ಸಿಟ್ಟು ಬರ್ತದೆ. ಮಾತ್ರ ಕಮಾಂಡ್ ಏನಿರ್ಬೋದಂತ ನಿಮಗೆ ಅಂದಾಜಾಗಿದ್ರೆ ನೀವು ಹೆಮ್ಮೆ ಪಡ್ತೀರ. ಸೊ ಹಾಗೆ ಆಗ್ತದೆ. ನಾನು ಹೀಗೆ ಜಡ್ಜ್ಮೆಂಟ್ ಕೊಟ್ಟರೆ ಏನಾದರೂ ಆಗ್ಬೋದು, ನಾನು ಹೀಗೆ ಜಡ್ಜ್ಮೆಂಟ್ ಕೊಟ್ಟರೆ ನಾನನ್ನು ಚೀಫ್ ಜಸ್ಟಿಸ್ ಮಾಡಲ್ಲ. ಆ ಕನ್ಸಿಡರೇಷನ್ಸ್ ದೂರಾಲೋಚನೆ ಇರುತ್ತೆ. ಅದು ಜಡ್ಜಸ್ ಈಗ ಒಳ್ಳೇದಲ್ಲ. ನಮ್ಮ CK ದಫ್ತರಿ ಅಂತ ಅಟಾರ್ನಿ ಜನರಲ್ ಇದ್ದರು, ಅವರು ಇಂಗ್ಲೀಷಲ್ಲಿ ಹೇಳಿದರು, ದೇರ್ ಆರ್ ಫಾರ್ವರ್ಡ್ ಲುಕಿಂಗ್ ಜಡ್ಜಸ್ ಆ್ಯಂಡ್ ದರ್ ಜಡ್ಜಸ್ ಹೂ ಆರ್ ಲುಕಿಂಗ್ ಫಾರ್ವರ್ಡ್ ಟು. ಎರಡೂ ಥರದವ್ರು ಇರ್ತಾರೆ. ಓಕೆ. ಇನ್ನು ನ್ಯಾಯಾಂಗದಲ್ಲಿ ಜಡ್ಜಸ್ ವಿಚಾರ ಬಂದಾಗ ನೀವು ಆಗಲೇ ಹೇಳಿದ್ರಿ ಧ್ರುವೀಕರಣ ಆಗಿದೆ ಅಂತ. ಯಾವುದಂದ್ರೆ ಒಂದು ಕಾನೂನನ್ನು ಪರಿಪಾಲನೆ ಮಾಡುವಾಗ ಯಾವುದನ್ನ ಗಮನಿಸಬೇಕು ಅನ್ನೋದು ಮುಖ್ಯ ಆಗುತ್ತೆ. ನಿಮ್ಮಲ್ಲಿ 2 ವರ್ಗ ಈಗ ಸಂಪೂರ್ಣವಾಗಿ ಗೊತ್ತಾಗೋ ರೀತಿಯಲ್ಲಿ ಕರ್ನಾಟಕದ ಹೈಕೋರ್ಟ್ ಜಡ್ಜ್ ಒಬ್ರು ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ, ನ್ಯಾಯ ಕೊಡುವ ಸಂದರ್ಭದಲ್ಲಿ, ನ್ಯಾಯದಾನ ಮಾಡುವ ಸಂದರ್ಭದಲ್ಲಿ ಪುರಾಣಗಳನ್ನು ಉಲ್ಲೇಖ ಮಾಡಬೇಕು, ಅದರ ಆಧಾರದ ಮೇಲೆ ಕೊಡಬೇಕು ಅಂತ. ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಹೇಳ್ತಾರೆ, ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ ಅಂದ್ರೆ. ಇದು ಸ್ವಲ್ಪ ಕಾಂಟ್ರಡಿಕ್ಷನ್ ಅನ್ಸುತ್ತೆ. ಮತ್ತು ಜನಕ್ಕೆ ನೀವು ಯಾವ ಆಧಾರದ ಮೇಲೆ ತೀರ್ಪನ್ನು ಕೊಡ್ತೀರಿ, ನ್ಯಾಯ ಕೊಡ್ತೀರಿ ಅನ್ನೋ ನನ್ನ ಅನುಮಾನ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳೇನು? ದೇವರಿಂದ ಬರಲಿ, ಯಾವ ದೇವರೆಂದೂ ಬರಲಿ, ಮಾತ್ರ ಕಾನ್ಸ್ಟಿಟ್ಯೂಷನ್ನಿಂದ ಹೋಗಬೇಕು. ಅದು ಅದು ನನ್ನ ಅನುಮಾನ. ಜಸ್ಟಿಸ್ ಸಂಜೀವ್ ಖನ್ನಾ ಹೇಳಿದರು, ಅಂದರೆ ನಾವು ಇಲ್ಲಿ ಕೂತಾಗ ನಾವು ಹಿಂದೂ ಅಲ್ಲ, ಮುಸ್ಲಿಂ ಅಲ್ಲ, ಯಾವ ಸೈಡು ಅಲ್ಲ, ಅಷ್ಟಿದ್ರೆ ಸಾಕು. ಅದಾಗ್ತಾ ಇದೆಯಾ? ನಾನು ಆಗಲೇ ಹೇಳಿದ್ನಲ್ಲ, ಆನ್ ರೆಕಾರ್ಡ್ ಇದೆ, ಹೈಕೋರ್ಟ್ನ ಜಡ್ಜ್ ಒಬ್ರು ಬಹಿರಂಗ ಸಭೆಯಲ್ಲಿ ಹೇಳಿರೋದು, ಪುರಾಣಗಳನ್ನು ಆಧರಿಸಿ, ಕಾನ್ಸ್ಟಿಟ್ಯೂಷನ್ಗಿಂತ ಪುರಾಣ ಮೊದಲಿತ್ತು, ಅದರ ಆಧರಿಸಿ ಕೊಡಬೇಕು, ಆ ಥರದ ಸ್ಟೇಟ್ಮೆಂಟ್ಗಳು. ಅದನ್ನು ಆಧರಿಸಿ ಕೊಡ್ಲಿಕ್ಕಾಗಲ್ಲ.
ಪುರಾಣ ಇರಲಿ, ಕುರಾನ್ ಇರಲಿ, ಬೈಬಲ್ ಇರಲಿ, ಯಾವುದನ್ನು ಆಧರಿಸಿ ಕೊಡಲಿಕ್ಕಾಗಲ್ಲ. ಕೊಡೋದು ಕಾನ್ಸ್ಟಿಟ್ಯೂಷನ್ನ ಆಧಾರಲ್ಲಿ. ಮಾತ್ರ ಪುರಾಣದಲ್ಲಿಯೂ ಇತ್ತು, ಕುರಾನಲ್ಲಿತ್ತು, ಬೈಬಲಲ್ಲಿತ್ತು. ಅದೆಲ್ಲ ಬರೆಯುವಾಗ, ಹಿಸ್ಟ್ರಿ ಬರೆಯುವಾಗ ಯಾವುದು ಕೇಸ್ತು ಅದು ಎಲ್ಲ ಬರಿಬೋದು. ಮಾತ್ರ ನಿಮ್ಮ ತೀರ್ಮಾನಕ್ಕೆ ನಿಮ್ಮ ಕಾನ್ಸ್ಟಿಟ್ಯೂಷನ್ನೇ ಒಂದೇ ಪುಸ್ತಕ, ಬೇರೆ ಯಾವ ಪುಸ್ತಕ ಇಲ್ಲ. ಓಕೆ, ಇನ್ನು ಮುಖ್ಯವಾಗಿ ನಾವು ಕೆಲವು ವಿಚಾರಗಳನ್ನು ಮಾತಾಡೋದಾದ್ರೆ, ರಾಜಕೀಯದ ಮೇಲೆ, ನ್ಯಾಯಾಂಗದ ಮೇಲೆ ರಾಜಕೀಯದ ಹಸ್ತಕ್ಷೇಪ, ಒತ್ತಡಗಳ ಕಾರಣಕ್ಕಾಗಿ ಕೆಲವು ಬದಲಾವಣೆಗಳಾಗತ್ತೆ ಮತ್ತು ನ್ಯಾಯಾಧೀಶರುಗಳು ರಾಜಕೀಯದ ಜೊತೆ ತಾವು ಕರ್ತವ್ಯದಲ್ಲಿ ಇರುವಾಗಲೇ ಸಂಬಂಧ ಇಟ್ಕೊಳ್ಳೋದು. ಉದಾಹರಣೆಗೆ ದೇಶದಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿದ್ದು ಮತ್ತೆ ಜಸ್ಟಿಸ್ ಚಂದ್ರಚೂಡ್ ವಿಚಾರಣೆ ತಗೋಬೇಕಾಗತ್ತೆ. ನರೇಂದ್ರ ಮೋದಿ ಅವರ ಗಣೇಶ ಪೂಜೆಗೆ ಬಂದಿದ್ದು ಆ ಥರದ ಒಂದು ಪರಿಪಾಠ ಇರಲಿಲ್ಲ, ಆ ಥರದ ಹಿಸ್ಟ್ರಿ ಇರಲಿಲ್ಲ ಅಂತ. ನ್ಯಾಯಾಂಗ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇದೆ ಈ ರಾಜಕೀಯದ ಒತ್ತಡ? ಏನು ಅನ್ಸುತ್ತೆ ತಮಗೆ? ರಾಜಕೀಯದ್ದು ಏನಂದರೆ, ಈ ಪಬ್ಲಿಕ್ ಫಂಕ್ಷನ್ಸಲ್ಲಿ ಸಿಕ್ಕುವುದು, ಅದು ಇಲ್ಲಾದರೆ ಯಾರಾದರೂ ವಿದೇಶದಿಂದ ಬಂದರೆ ಪ್ರೆಸಿಡೆನ್ಷಿಯಲ್ ಬ್ಯಾಂಕ್ವೆಟ್, ಗವರ್ನರ್ಸ್ ಬ್ಯಾಂಕ್ವೆಟ್, ಅದರಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಎಷ್ಟು ಹೇಳಿದರೆ ಸಹ ವಕೀಲರು ಯಾರಾದರೂ ಪಾಲಿಟಿಷಿಯನದ್ದು ವಕೀಲರಾಗಿ ಇದ್ದರೆ ಕೆಲವೊಮ್ಮೆ ಅವರು ಜಡ್ಜು ಆಗ್ತಾರೆ. ಒಂದು ಕತೆ ಇತ್ತು, ಒಂದು ನಾರ್ತ್ ಇಂಡಿಯಾದ್ದು ಒಂದು 2 ಟರ್ಮ್ ಚೀಫ್ ಮಿನಿಸ್ಟರ್ ಯಾರಿಗೂ ನೀವು ಒಂದು ಜನಕ್ಕೆ ಎಸ್ ಸರ್, ನೋ ಸರ್, ಹಾ ಸರ್ ಅಂತೆಲ್ಲ ಹೇಳ್ತಿದ್ರಂತೆ. ಅವರು ದೋಸ್ತಿ ಕೇಳಿದರು, ಅವನು ವಕೀಲನಾಗಿ ಇದ್ದಾಗ ಅವನು ಅಲ್ಲೇ ಎಲ್ಲೋ ಕೂತಿರ್ತಿದ್ದ ಅಪಾಯಿಂಟ್ಮೆಂಟಿಗೆ. ಇವಾಗ ನೀವು ಎಸ್ ಸರ್, ನೋ ಸರ್, ಹಾಯ್, ಓಕೆ ಸರ್ ಅಂತ ಹೇಳ್ತಾ ಇದ್ದೀರಿ. ಇವರು ಈ ಪಾಲಿಟಿಷಿಯನ್ ಹೇಳಿದ್ರು, ಇವಾಗ ಅವನ ಹತ್ರ ಪವರ್ ಇದೆ ನಾನು ಕಾಳಗಿ ಕೂರಿಸ್ಲಿಕ್ಕೆ. ಸೊ ಈ ರಿಲೇಷನ್ಶಿಪ್ ಇದೆ ಅಲ್ಲ, ಅದು 2 ವೇ ರಿಲೇಷನ್ಶಿಪ್, ಪವರ್ ರಿಲೇಷನ್ಶಿಪ್. ಮಾತ್ರ ಇದು ಯಾವಾಗಲೂ ನಿಗೋಷಿಯೇಟಿಂಗ್ ಪವರ್ ರಿಲೇಷನ್ಶಿಪ್ ಆಗಬಾರ್ದು. ಚೀಫ್ ಜಸ್ಟಿಸ್ ವೆಂಕಟಾಚಲಯನ ಸ್ವೇರಿಂಗ್ ಇನ್ನಲ್ಲಿ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರ ಭಾಷಣದಲ್ಲಿ ಅವರು ವೆಲ್ಕಮ್ ಮಾಡ್ತಾ ಇರುವಾಗ ಹೇಳಿದರು, ಹೋಪ್ ದಟ್ ರಿಲೇಷನ್ಶಿಪ್ಸ್ ಬಿಟ್ವೀನ್ ದಿ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷರಿ ವಿಲ್ ಬಿ ಕಾರ್ಡಿಯಲ್ ಅಂತ. ಚೀಫ್ ಜಸ್ಟಿಸ್ ವೆಂಕಟಾಚಲಯ ಹೇಳಿದರು, ರಿಲೇಷನ್ಶಿಪ್ಸ್ ಕ್ಯಾನ್ ನೆವರ್ ಬಿ ಕಾರ್ಡಿಯಲ್, ದೇ ಕ್ಯಾನ್ ಓನ್ಲಿ ಬಿ ಪ್ರಾಪರ್. ಆ ಪ್ರೊಪ್ರೈಟಿ ಯಾವಾಗಲೂ ಇರಬೇಕು. ಆ ನಿಷ್ಠುರವಾದಿತನ ಇವತ್ತು ನ್ಯಾಯಾಂಗದಲ್ಲಿ ಉಳಿದಿದೆಯಾ, ಅಥವಾ ನೀವು ಪವರ್ ಶೇರಿಂಗ್ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆಯಾ? ಇನ್ ಜನರಲ್ ಮಾತಾಡೋದಾದ್ರೆ ಏನು ಅನ್ಸುತ್ತೆ? ಅದು ಪ್ರತಿ ಚೀಫ್ ಜಸ್ಟಿಸ್ನಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಫ್ಯಾಷನ್ ಆರ್ ಲೀಡರ್ಶಿಪ್ ಏನೋ ವಿಷಯ ಅದು. ಓಕೆ, ಆ ಗಣೇಶ ಪೂಜೆಯಲ್ಲಿ ಬಂದದ್ದು ಅವರು ಇರಬೇಕಿತ್ತ, ಆ ವಿಡಿಯೋ ಆಗ್ತದೆ ಅಂತೆಲ್ಲ ಗೊತ್ತಿತ್ತ, ಅದು ಜನರಿಗೆ ಗೊತ್ತಿಲ್ಲ. ಆ ದಿವಸ ಏನು ಅವರು ಬರ್ತಾರೆ ಅಂತ ಚೀಫ್ ಜಸ್ಟಿಸಿಗೆ ಗೊತ್ತಿರಲಿಲ್ಲ ಅಂತೆ. ಅವರು ಕೋರ್ಟಲ್ಲಿ ಕೂತಿದ್ರು. ಕೋರ್ಟಲ್ಲಿ ಕೂತಾಗ ಮಧ್ಯಾಹ್ನ ಬರ್ತಾರೆ ಅಂತ ಹೇಳಿದಾಗ ಕೋರ್ಟಿಂದ ಎದ್ದು ಹೋಗಿದ್ದು. ಅದರಲ್ಲಿ ನನಗೆ ಆಪತ್ತಿ ಇದೆ. ಅಂದರೆ ಅಟ್ಲೀಸ್ಟ್ ಒಂದು ಸಂದೇಶ, ಈ ಥರದ್ದು ತಪ್ಪು ಸಂದೇಶ ಹೋಗುತ್ತೆ, ಅದನ್ನಾದರೂ ತಪ್ಪಿಸ್ಬೋದಾಗಿತ್ತು ಅಂತ. ಡನ್. ಇನ್ನು ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಂಗ, ನೀವು ಹೇಳಿದ್ರಿ ಜನರಿಂದನೇ ಅದು ಒಂದು ಭಾಗ ಆಗಿರೋ ಕಾರಣಕ್ಕಾಗಿ ಪಬ್ಲಿಕ್ ಒಪಿನಿಯನ್ ಮೇಲೆ ಜಡ್ಜ್ಮೆಂಟ್ಗಳು ಬರೋ ಆಪತ್ತು ಮತ್ತು ಆತಂಕ ಇರುತ್ತೆ. ನಿಮಗೆ ಭಾಳ ಚೆನ್ನಾಗಿ ಗೊತ್ತು, ನೀವು ಅಮಿಕಸ್ ಕ್ಯೂರಿ ಆಗಿದ್ರೆ ನಿರ್ಭಯಾ ಕೇಸಲ್ಲಿ. ಆ ಟೈಮಲ್ಲಿ ದೊಡ್ಡ ಚರ್ಚೆ ಆಯಿತು, ಜನರು ಒತ್ತಡ ಇತ್ತು, ಅವರನ್ನು ಸಾಯಿಸಬೇಕು ಅಥವಾ ಅವರನ್ನು ಹ್ಯಾಂಗ್ ಮಾಡಬೇಕು ಅಂತ. ಮಾನವ ಹಕ್ಕುಗಳ ನಾಯಕರುಗಳು ಇಲ್ಲ, ಹಾಗಾಗಬಾರ್ದು, ಟ್ರಯಲ್ ಆಗಬೇಕು, ಯಾಕೆಂದರೆ ಪಬ್ಲಿಕ್ ಒಪಿನಿಯನ್ ಮೇಲೆ ಜಡ್ಜ್ಮೆಂಟ್ ಪಾಸ್ ಆಗಬಾರ್ದು ಅಂತ. ಈ ಥರದ್ದಾಗ್ತಿದೆ. ಪಬ್ಲಿಕ್ ಜಡ್ಜ್ಮೆಂಟ್ ಏನಿರುತ್ತೆ, ಜಡ್ಜ್ಗಳು ಅದೇ ಕಡೆಗೆ ಹೊರಟೋಗೋ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಅದೇ ನೀವು ಇವಾಗಲೂ ಅದು ನಿರ್ಭಯಾ ಕೇಸ್ ಅಂತ ಇತ್ತಲ್ಲ,
ಆ ಇಡೀ ಪಬ್ಲಿಕ್ ಒಪಿನಿಯನ್ ನಿರ್ಭಯ ಕೇಸ್ ಅಂತ. ಹೌದು. ವಕೀಲರ ಜಾಬ್, ಜಡ್ಜ್ನ ಜಾಬ್ ಏನಿತ್ತು, ಮುಖೇಶ್ ಏನು ಮಾಡಿದ, ಅಕ್ಷಯ್ ಏನು ಮಾಡಿದ, ವಿಜಯ್ ಏನು ಮಾಡಿದ, ಅದಕ್ಕೆ ಏನು ಸಜಾ ಕೊಡಬೇಕಂತ. ಅದು ಆ ಕೇಸಲ್ಲಿ ನನ್ನ ಅಭಿಪ್ರಾಯದಲ್ಲಿ ನಾನು ಅಮಾಯಕ ಇದ್ದರೆ ಸಹ ನನಗೆ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಅದು ಒಂದು ಪಬ್ಲಿಕ್ ಪ್ರೆಷರ್ ಕೆಲವೊಮ್ಮೆ ಇರ್ತದೆ. ಜಡ್ಜಸ್ ಆದಷ್ಟು ತಡಿಸ್ತಾರೆ, ಮತ್ತೆ ಸಹ ಒಂದು ಸ್ವಲ್ಪ ಬರ್ತದೆ. ಅದೇ ಜಡ್ಜ್ಮೆಂಟಲ್ಲಿ ಐ ಥಿಂಕ್ ಜಸ್ಟಿಸ್ ಭಾನುಮತಿ ಎಲ್ಲಿಯೋ ಬರೆದಿದ್ರು, ಇಂಥ ಕೇಸಲ್ಲಿ ಡೆತ್ ಸೆಂಟೆನ್ಸ್ ಕೊಡೋದಿದ್ರೆ ಬೇರೆ ಯಾವ ಕೇಸಲ್ಲಿ ಕೊಡ್ಬೋದಂತ. ಕರೆಕ್ಟ್. ಡನ್. ಇನ್ನೊಂದೆರಡು ವಿಚಾರ ಇದನ್ನ ತಗೊಂಡು ಮತ್ತೆ ನಾನು ಮುಂದುವರಿಸ್ತೀನಿ. ನ್ಯಾಯಾಂಗ ವಿಚಾರದಲ್ಲಿ ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ, ಸೊ ಓವರಾಲ್ ನೀವೆಲ್ಲ ಕ್ಷೇತ್ರ ತಗೊಂಡ್ರೆ ಬಹಳ ಕಡಿಮೆ ಇದೆ. ನ್ಯಾಯಾಂಗದ ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಲ್ಲಿ ತಗೊಂಡ್ರೆ ಬಹಳ ಕಡಿಮೆ ಇದೆ, 4-5 ಜನರ ತಂಡ ಇದೆ. ಇದ್ರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತ? ಒಂದು ಸಾಮಾಜಿಕ ನ್ಯಾಯ ಅಂತ ಮಾತನಾಡುವಾಗ, ಸಾಮಾಜಿಕ ನ್ಯಾಯ ಅಂತ ಅಲ್ಲ, ಇದು ಮಹಿಳಾ ರೆಪ್ರೆಸೆಂಟೇಷನ್ ಹೆಚ್ಚಾಗಲೇಬೇಕು. ಮಹಿಳಾ ರೆಪ್ರೆಸೆಂಟೇಷನ್ ಆಗಲಿಕ್ಕೆ ಆಗ್ತಾ ಇದೆ. ಎಸ್ಪೆಷಲಿ ಈ ಡಿಸ್ಟ್ರಿಕ್ಟ್ ಜಡ್ಜಸ್ ಆ ಸ್ಟೇಜಸಲ್ಲಿ ಕೆಲವು ಸ್ಟೇಟ್ಸಲ್ಲಿ ಇವಾಗ 50% ಹೆಚ್ಚಾಗಿದೆ. ಮಾತ್ರ ನಮ್ಮ ಲೀಗಲ್ ಪ್ರೊಫೆಷನಲ್ಲಿ ಕಂಟಿನ್ಯೂಟಿ ಇರಬೇಕು. ಅದರಿಂದವೇ ಕ್ಲೈಂಟ್ಸು ಬರ್ತಾರೆ, ನಿಮ್ಮ ಕರಿಯರು ಬಿಲ್ಡ್ ಆಗ್ತದೆ. ಮಹಿಳೆಯರ ವಿಷಯಲ್ಲಿ ಮದುವೆ ಆಗ್ತದೆ, ಮಕ್ಕಳಾಗ್ತಾರೆ, ಹಾಗೊಂದು ಬ್ರೇಕ್ ಬರ್ತದೆ, ಪುನಃ ಬರುವವರು ಕಡಿಮೆ. ಆ ಪೂಲ್ ಇದೆಯಲ್ಲ ಆಫ್ ಪಾಸಿಬಲ್ ಕ್ಯಾಂಡಿಡೇಟ್, ಅದು ಸಹ ಚಿಕ್ಕದಿರ್ತದೆ. ಮತ್ತು ಕೆಲವೊಮ್ಮೆ ನಾವು ಖಾಲಿ ಇದಕ್ಕಂತ ಡೈವರ್ಸಿಟಿಗೆ ಈ ಅಪಾಯಿಂಟ್ಮೆಂಟ್ ಮಾಡಬೇಕಂತ ಕೆಲವರಿಗೆ ಅನಿಸಲ್ಲ. ಅಟ್ಲೀಸ್ಟ್ ಹೈಯರ್ ಜುಡಿಷರಿಯಲ್ಲಿ ಅಂದರೆ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸಲ್ಲಿ ಟಾರ್ಗೆಟ್ ಇಡಬೇಕು. ಇವಾಗ ಅಟ್ಲೀಸ್ಟ್ 1/3 ಮಹಿಳೆಯರು ಇರಬೇಕಂತ ಪ್ರತಿ ಹೈಕೋರ್ಟಲ್ಲಿ ಮಾಡಿದರೆ ಕಡೆ ಅದು ಆಟೋಮ್ಯಾಟಿಕ್. ಅಂದರೆ ಪೊಲಿಟಿಕಲ್ ರಿಸರ್ವೇಷನ್ ಥರ ಇಲ್ಲೂ ಕೂಡ ರಿಸರ್ವೇಷನ್ ಬೇಕು ಅಂತೀರಾ? ರಿಸರ್ವೇಷನ್ ಅಂತ ಅಲ್ಲ, ಅಫರ್ಮೇಟಿವ್ ಆ್ಯಕ್ಷನ್, ಅಲೊಕೇಶನ್ಸ್, ಇಯರ್ ಮಾರ್ಕಿಂಗ್, ಬೇರೆ ಏನಾದರೂ ಅದು ರಿಸರ್ವೇಷನ್ ಅಂತ ಹೇಳಿದ ಕೂಡಲೇ ಕಡೆಗೆ ಅದು ಹಕ್ಕು ಅದು ಇದು ಎಲ್ಲ ಬರ್ತದೆ. ಇವಾಗ ಟಾರ್ಗೆಟ್ ಅಂತ ಇಡಿ ಮಹಿಳೆಯರಿಗೆ ಅಲ್ಲ, ಹೈಕೋರ್ಟ್ಸಿಗೆ, ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸಿಗೆ ನಾವು ಇದು ಮಾಡ್ತೇವೆ ಅಂತ. ಓಕೆ, ಆ ಥರದ್ದು ಬೇಕಾಗತ್ತೆ. ಡನ್. ಇನ್ನು ಕೆಲವು ನ್ಯಾಯಾಧೀಶರ ಅಭಿಪ್ರಾಯಗಳು ಜಡ್ಜ್ಮೆಂಟ್ ಸಂದರ್ಭದಲ್ಲಿ ಇತ್ತೀಚೆಗೆ ಸ್ವಲ್ಪ ಅದು ರೋ ಆಗಿದ್ದೇನು ಅಂತಂದರೆ, ರಾಹುಲ್ ಗಾಂಧಿ ಅವರ ಸೇನೆ ಕುರಿತಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳ ಹೇಳಿಕೆಗೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ವಿರೋಧ ಆಗ್ತಾ ಇತ್ತು. ಅಂದರೆ ದೇಶ ಪ್ರೇಮಿಯೊಬ್ಬರು ಈ ಥರದ್ದು ಮಾತನಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ದೇಶ ಪ್ರೇಮಿ ಅಂತ ನೀವು ಅದನ್ನು ತೀರ್ಮಾನ ಮಾಡೋದಕ್ಕೆ ನೀವು ಯಾರು ಅನ್ನೋ ಪ್ರಶ್ನೆಗಳು ಉದ್ಭವ ಆಯಿತು. ಈ ಥರದ ಕಮೆಂಟ್ಸ್ ಬಗ್ಗೆ ಏನು ಹೇಳ್ತೀರಿ ತಾವು, ತಮ್ಮ ಅಭಿಪ್ರಾಯ? ಅದೇ ನಾನು ಹೇಳಿದೆಲ್ಲ, ಇವಾಗ ಲೈವ್ ಟ್ವೀಟಿಂಗ್, 24/7 ಕವರೇಜ್, ವಿಡಿಯೋಸ್ ಎಲ್ಲ ಇನ್ಸ್ಟಂಟ್. ಮುಂಚೆ ಕೆಲವೊಮ್ಮೆ ನ್ಯಾಯಾಧೀಶರು ಬೇಕಂತ ಟಫೆಸ್ಟ್ ಕ್ವೆಶ್ಚನ್ಸ್ ಹಾಕ್ತಿದ್ರು. ಅದು ಇವಾಗ ಅದನ್ನು ವಿದೌಟ್ ಕಾಂಟೆಕ್ಸ್ಟ್ ತಗೊಂಡು ಹೋದರೆ ಬೇರೆ ಅರ್ಥ ಎಲ್ಲ ನಡೀತದೆ. ನ್ಯಾಯಾಧೀಶರಿಗೆ ಸಹ ಒಂದು ಸ್ವಲ್ಪ ಹೇಳಿಸ್ಬೇಕು. ಪ್ರತಿಯೊಂದು ವಾಟ್ಸಪ್ಪಲ್ಲಿ ಬಂದದ್ದು ಅದನ್ನು ಕೋರ್ಟಲ್ಲಿ ಹೇಳಲಿಕ್ಕೆ ಅದು ಪರ್ಮಿಷನ್ ಅಲ್ಲ. ಅದು ಜಡ್ಜಸ್ಗೆ ಸಹ ಒಂದು ಪ್ರಶ್ನೆ ಹಾಕುವಾಗ ನೋಡಬೇಕು. ಅಂದರೆ ಟ್ವೀಟಲ್ಲಿ ಹೇಗೆ ರಿಫ್ಲೆಕ್ಟ್ ಆಗ್ತದೆ, ಇನ್ಸ್ಟಾ ಶಾರ್ಟ್ಸಲ್ಲಿ ಏನಾಗ್ತದೆ ಅಂತ ಸ್ವಲ್ಪ ಇವಾಗ ಫಿಲ್ಟರ್ಸ್ ಬರ್ಲಿಕ್ಕೆ ಶುರು ಮಾಡಬೇಕು. ಓಕೆ, ಈಗ ನಿಮ್ಮ ಆಸಕ್ತಿ ಕ್ಷೇತ್ರ ಈಗ ಸಾಮಾಜಿಕ ಮಾಧ್ಯಮದ ಬಗ್ಗೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡೋದಾದ್ರೆ, ನೀವೇ ಹೇಳ್ದಂಗೆ ವಾಟ್ಸಪ್ ಅಥವಾ ಇನ್ಸ್ಟಾ ಶಾರ್ಟ್ಸ್ ಇದರ ಪ್ರಭಾವ ನ್ಯಾಯಾಂಗದಲ್ಲಿ ಎಷ್ಟಿದೆ? ಇವಾಗ ಇಲ್ಲ. ಇವಾಗ ಅಂದರೆ ಜುಡಿಷಿಯಲ್ ಸೈಡಲ್ಲಿ ನನಗೆ ಗೊತ್ತಿಲ್ಲ. 1-10 ವರ್ಷ ವಕಾಲತ್ತಲ್ಲಿ ಇದ್ದವರು ಅಲ್ಲಿ ಎಲ್ಲ ಕಾಂಪಿಟೇಷನ್ ಶುರುವಾಗಿದೆ. ಮಾತ್ರ ಅದು ಅಂದರೆ
ಲಾಯರ್ ಪ್ರಮೋಷನ್ ಅದರ ವಿಷಯ ಎಲ್ಲ ಇರ್ಬೋದು. ಮಾತ್ರ ಅದರಿಂದ ಕೆಲವೆಲ್ಲ ಸ್ವಲ್ಪ ಸ್ವಲ್ಪ ನ್ಯಾಯದಲ್ಲಿ ಏನಾಗ್ತದೆ ಏನಾಗೋದಿಲ್ಲ ಅಂತಲ್ಲ, ಅದು ಇನ್ಫಾರ್ಮೇಶನ್ ಇವಾಗ ಹೆಚ್ಚಾಗ್ತಾ ಇದೆ. ಇನ್ ಪಾಸಿಟಿವ್ ವೇ ಹೇಳ್ತಾ ಇದೆ, ಇನ್ ಪಾಸಿಟಿವ್ ವೇ. ಇನ್ ನೆಗೆಟಿವ್ ವೇ ಹೇಳೋದಾದ್ರೆ ಸುಳ್ಳು ಸುದ್ದಿಗಳು ಆ ಥರದ್ದು. ನೆಗೆಟಿವ್ ವೇ ಎಲ್ಲದು ಸೋಷಿಯಲ್ ಮೀಡಿಯಾದ್ದು ಎಲ್ಲ ಇವಿಲ್ಸ್ ಅದರಲ್ಲಿ ಬರ್ತದೆ. ಪೋಲರೈಸೇಷನ್, ಮಿಸ್ಇನ್ಫಾರ್ಮೇಷನ್ ಎಲ್ಲದಕ್ಕೆ ಅದು ಸಹ ರೆಸ್ಪಾನ್ಸಿಬಲ್. ಮತ್ತು ಇದು ಹಿಂದೂ ಮುಸ್ಲಿಂ ಬಿಡಿ, ಕೆಲವೊಮ್ಮೆ ಈ ಡೊಮೆಸ್ಟಿಕ್ ವಯಲೆನ್ಸ್ ಮಿಸ್ಯೂಸ್ ಆಗ್ತದೆ, ಇದು ಮ್ಯಾಟ್ರಿಮೋನಿಯಲ್ ಮ್ಯಾಟರ್ಸಲ್ಲಿ ಇದಾಗ್ತದೆ ಅಂತ. ಅದರಲ್ಲಿ ಸಹ ಗಂಡಸರು ಹೆಂಗಸರು ಅದು ಎರಡು ಬೇರೆ ಬೇರೆ ಧ್ರುವೀಕರಣ ಆಗ್ತದೆ. ಓಕೆ, ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿವ್ಯಕ್ತಿಯನ್ನ ತಾವು ಹೇಗೆ ನೋಡ್ತೀರಿ? ಈಗ ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಾವು ಸಾಮಾಜಿಕ ಮಾಧ್ಯಮಕ್ಕೆ ಅಪ್ಲೈ ಮಾಡೋದಾದ್ರೆ ತಮ್ಮ ಇಂಟರ್ಪ್ರಿಟೇಷನ್ ಏನು, ಹೇಗೆ ನೋಡ್ತೀರಿ ತಾವು? ಅದು ಸಾಮಾಜಿಕ ಮಾಧ್ಯಮ ಇದೆ ಅಂತ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಸಾಮಾಜಿಕ ಮಾಧ್ಯಮದಿಂದ ಪವರ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಮಾತ್ರ ಅಲ್ಲ, ಫ್ರೀಡಮ್ ಆಫ್ ರೀಚ್ ಸಹ ಬರ್ತದೆ. ಅದು ಇವಾಗ ಆಂಪ್ಲಿಫೈ ಆಗೋದು, ಅಲ್ಗಾರಿಥಮ್ಸ್ ಇಂದ ಗೆಟಿಂಗ್ ಪುಷ್ಡ್, ಅದೆಲ್ಲ ಹೆಚ್ಚಾಗಿದೆ. ಸೊ ಅದರ ಕಾರಣ ನಾವು ನೀವು ಮಾತಾಡಿದ್ರಲ್ಲಿ ಮತ್ತೆ ಯಾರಾದರೂ ಕೇಳಿ ಅದರ ನಂತರ ಕೇಸ್ ಆಗೋದು ಅದು ಕಡಿಮೆ ಆಗಿದೆ. ಮಾತ್ರ ಅವರು ಟ್ವಿಟರಲ್ಲಿ ಹಾಗೆ ಹೇಳಿದ್ರು, ಇನ್ಸ್ಟಾಲ್ಲಿ ಹಾಗೆ ಹೇಳಿದ್ರು ಅಂತ ಅದರ ವಿಷಯ ಇಮಿಡಿಯೇಟ್ FIRs ಆಗ್ತಾ ಇದೆ. ಓಕೆ, ಅಂದ್ರೆ ಸ್ವಲ್ಪ ಒಂದು ತೆಳುವಾದ ಗೆರೆ ಇದೆಯಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೆಸರಲ್ಲಿ? ಬೇರೆ ರೀತಿಯ ಕಮೆಂಟ್ಗಳನ್ನ ಮಾಡಿ ಕಾನೂನಿಗೆ ಕುಣಿಕೆಗೆ ಸಿಗ್ತವ್ರು ಅನೇಕರಿದ್ದಾರೆ ನಮ್ಮಲ್ಲಿ, ಅಥವಾ ಆ ಥರದ್ದು ಸಿಲ್ಕಿಸ್ಲಾಗ್ತಿದೆ, ಹೇಗಾದ್ರೂ ನೀವು ಅದನ್ನ ಇಂಟರ್ಪ್ರಿಟ್ ಮಾಡ್ಬೋದು. ಈ ಒಂದು ಗೆರೆನ್ ಹೇಗೆ ನೋಡಬೇಕು? ಒಂದು ಥಿನ್ ಲೈನ್ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿವಲ್ಲದ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಾಗ. ಇದನ್ನ ಹೇಗೆ ನೋಡ್ತೀರಿ ತಾವು? ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯಕ್ಕೆ ಸಹ ಎಲ್ಲ ಕೆಲವು ಕಂಡೀಷನ್ಸ್ ಇದೆ, ರಿಸ್ಟ್ರಿಕ್ಷನ್ಸ್ ಇದೆ. ಅದು ಅದರಿಂದ ಹೆಚ್ಚು ಬೇರೆ ಏನು ಮಾಡಲಿಕ್ಕಾಗಲ್ಲ. ಆ ರೆಸ್ಟ್ರಿಕ್ಷನ್ಸನ್ನು ಮೇಂಟೈನ್ ಮಾಡಿದರೆ, ಮಾಡ್ತಾ ಇರುವಾಗ ಅವರು ಏನಾದರೂ ಹೇಳಿದರೆ ನೀವು ಪುನಃ ಹೇಳಿರ, ದಿ ಆನ್ಸರ್ ಟು ಅ ಸ್ಪೀಚ್ ಇಸ್ ಅ ಸ್ಪೀಚ್. ಓಕೆ, ಅದನ್ನು ಇಲ್ಲಾದರೆ ದಿ ಆನ್ಸರ್ ಟು ಅ ಸ್ಪೀಚ್ ಇಸ್ ನಾಟ್ ಟು ಶಟ್ ಡೌನ್ ಪೀಪಲ್, ಬಿಕಾಸ್ ದೆನ್ ಸೈಲೆನ್ಸ್ ಇಸ್ ನಾಟ್ ಎನ್ ಆನ್ಸರ್ ಟು ಸ್ಪೀಚ್. ಬಟ್ ಅದೇ ಆಗ್ತಾ ಇದೆ, ಅದೇ ದೊಡ್ಡ ಆರೋಪ ಏನು ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ದಮನಿಸಲಾಗ್ತಾ ಇದೆ, ಮಾತನಾಡುವ ಹಕ್ಕನ್ನೇ ಕಸಿದುಕೊಳ್ಳಲಾಗ್ತಾ ಇದೆ ಅಂತ. ಹೌದು. ಸೊ ಹೇಳಿ, ಅದೇ ಆ ರಿಸ್ಟ್ರಿಕ್ಷನ್ಸ್ ರೈಟನ್ನು ತಗೊಂಡು ಹೋಗ್ತದೆ. ಸೊ ಅದಾಗಬಾರ್ದು. ಉರ್ದು ಅಲ್ಲಿ ಫೈಜ್ ಅಹಮದ್ ಫೈಜ್ ಇದಿತ್ತಲ್ಲ, ಬೋಲ್ ಕೆ ಲಬ್ ಆಜಾದ್ ಹೈ ತೇರೆ, ಬೋಲ್ ಕೆ ಜುಬಾನ್ ಅಬ್ ತಕ್ ತೇರಿ ಹೈ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮಾತಾಡೋ ಹೊತ್ತಿಗೆನೆ ಅದು ದಮನ ಆಗ್ತಿದೆ ಅನ್ನೋದು ಒಂದು ಜನರಲ್ಲಿ ಅಭಿಪ್ರಾಯ ಇದೆ. ಅದಕ್ಕಾಗಿ ಕೇಸ್ಗಳನ್ನು ಹಾಕೊಳ್ತಿದ್ದಾರೆ. ಇನ್ನೊಂದು, ನೀವು ಮಾನವ ಹಕ್ಕುಗಳ ಬಗ್ಗೆ ಬಹಳಷ್ಟು ಮಾತಾಡಿದಿರಿ. ಆರ್ಟಿಕಲ್ 370 ಸಂಬಂಧಪಟ್ಟಂತೆ ಅಲ್ಲಿ ನಿಮಗೆ ಇಂಟರ್ನೆಟ್ ಅಥವಾ ಬೇರೆ ಕನೆಕ್ಟಿವಿಟಿ ಇಲ್ಲದೆ ಇರೋದು. ಮಣಿಪುರದಲ್ಲೂ ಕೂಡ ಹಾಗೆ ಆಗಿದೆ. ಯಾವುದೋ ದೇಶದ ಯಾವುದೋ ಅಂದ್ರೆ ದೇಹದ ಯಾವುದೋ ಒಂದು ಭಾಗಕ್ಕೆ ಏನೋ ಆಗಿದೆ ಅಂತ ಭಾಗವನ್ನೇ ಕತ್ತರಿಸಿ ಇರೋದು ಅಥವಾ ಅದನ್ನ ಸಂಪೂರ್ಣವಾಗಿ ಡಿಟ್ಯಾಚ್ ಮಾಡೋದು ಎಷ್ಟು ಸರಿ? ಇದ್ರ ಬಗ್ಗೆ ಏನ್ ಬದಲಾಗಬೇಕು ಅಂತ ಅನ್ಸುತ್ತೆ? A citizen gets the government he deserves. ನೀವು ಅಲ್ಲಿ ಕಾಶ್ಮೀರಲ್ಲಿ ಏನಾಗ್ತದೆ ಇರಲಿಯಪ್ಪ, ಆಗಲಿ, ನಮಗೇನು ಹೋಗ್ತದೆ, ಮಣಿಪುರಲ್ಲಿ ಏನಾಗ್ತದೆ ನಾವು ಇಲ್ಲ, ಅಲ್ಲಿ ಆಗ್ತಾ ಇದೆ. ನೀವು ಏನು ಮಾಡ್ತಾ ಇದ್ದೀರಾ? ನಿಮ್ಮನ್ನು ಪಾರ್ಲಿಮೆಂಟಿಗೆ ಕಳಿಸಿದ್ದೀರಿ, ನೀವು ಏನು ಪ್ರಶ್ನೆ ಮಾಡಿದ್ದೀರಾ? ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಹತ್ರ ನೀವು ಕೇಳದಿದ್ದರೆ ನೀವು ನಿಮ್ಮ ಸಿಟಿಸನ್ಶಿಪ್ ಡ್ಯೂಟೀಸ್ ಮಾಡ್ತಾ ಇರಲಿಲ್ಲ. ಕರೆಕ್ಟ್. ಬಟ್ ಅದಾಗ್ತಾ ಇದೆ ಈಗ ಅದನ್ನು ಅನುಭವಿಸ್ತಿದ್ದಾರೆ ವರ್ಷಗಳಿಂದ. ಮಣಿಪುರ್ ಇರ್ಬೋದು ಅಥವಾ ಕಾಶ್ಮೀರ್ ಇರ್ಬೋದು, ಬೇರೆಯವರು ವಿ ಆರ್ ನಾಟ್ ಇಂಡಿಯನ್ಸ್ ಅನ್ನೋ ರೀತಿಯಲ್ಲಿ ಅವರ ಭಾವನೆಗಳಿದೆ. ಹಾಗಾಗಬಾರ್ದು. ಅದು ಯೂನಿಟಿಗೆ ಬಹಳ ದೊಡ್ಡ ಹೊಡೆತ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಇದ್ರ ಬಗ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಪ್ರಿಯಾಂಬಲ್ ಅಲ್ಲಿ ಏನಿದೆ,
ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲೆಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ. ಹಾಗೆ ಕಡೆದ ಲೈನ್ ಅಶ್ವರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್. ನಮ್ಮ ಫ್ರೆಟರ್ನಿಟಿ, ನಮ್ಮ ಡಿಗ್ನಿಟಿ, ಅದನ್ನು ನಾವು ಆವಾಗ ಮೇಂಟೈನ್ ಮಾಡ್ಬೋದು ಯಾವಾಗ ನಾವು ಎಲ್ಲರದ್ದು ಮೇಂಟೈನ್ ಮಾಡ್ಬೋದು. ಆ ರೀತಿಯಲ್ಲಿ ನಾವು ನೋಡದಿದ್ದರೆ, ಇಲ್ಲಪ್ಪ ಇದು ದಲಿತರ ಕೆಲಸ, ಇದು ಮುಸ್ಲಿಮ್ರ ಕೆಲಸ, ಇದು ಕ್ರಿಶ್ಚಿಯನ್ರ ಕೆಲಸ ಅಂತ ನೋಡಿದರೆ ಅದು ನಡೆಯಲ್ಲ. ದೇಶದಲ್ಲಿ ಮೈನಾರಿಟೀಸ್ ಇಲ್ಲ ಅಂತ ಹೇಳುವವರು ಇದ್ದಾರೆ. ನಾನು ಹೇಳುವುದಾದರೆ ಪ್ರತಿಯೊಂದು ಎವ್ರಿ ಇಂಡಿವಿಜುವಲ್ ಇಸ್ ಅ ಮೈನಾರಿಟಿ ಆಫ್ ಒನ್. ನಮ್ಮಲ್ಲಿ ಮೆಜಾರಿಟಿ ಆಸ್ಪೆಕ್ಟ್ಸ್ ಇರ್ತದೆ, ಮೈನಾರಿಟಿ ಆಸ್ಪೆಕ್ಟ್ಸ್ ಇರ್ತದೆ. ನಾನು ಮೆಜಾರಿಟಿಯಲ್ಲಿ ಹಿಂದೂ ಇರ್ಬೋದು, ಬಟ್ ನಾನು ಡೆಲ್ಲಿಯಲ್ಲಿ ಇರುವಾಗ ಕನ್ನಡ ಲಿಂಗ್ವಿಸ್ಟಿಕ್ ಮೈನಾರಿಟಿ. ಹಾಗೆ ಯಾರಾದರೂ ಮುಸ್ಲಿಮರು, ಬಾನು ಮುಷ್ತಾಕ್, ಕರ್ನಾಟಕದಲ್ಲಿ ಲಿಂಗ್ವಿಸ್ಟಿಕ್ ಮೆಜಾರಿಟಿ. ಇನ್ ರಿಲಿಜನ್ ಮೈನಾರಿಟಿ. ಓಕೆ ಡನ್. ನೀವು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಮಾತನಾಡುವಾಗ ಅದರ 2 ಪದಗಳಿಗೆ ದೇಶದಲ್ಲಿ ವಿರೋಧ ಇದೆ ಕೆಲವರಿಗೆ, ಸಮಾಜವಾದ ಮತ್ತು ಜಾತ್ಯತೀತದ ಬಗ್ಗೆ, ಸೆಕ್ಯುಲರಿಸಂ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸೊ ಅದೇನು ತೆಗೆದು ಹಾಕಬೇಕು ಅನ್ನೋದ್ರ ಬಗ್ಗೆ. ಪ್ರಿಯಾಂಬಲ್ ಇಂದ ತೆಗೆದು ಹಾಕಿದ್ರೆ ಸಹ ಇಡೀ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ನಂಬರ್ 1 ಅದು ಇರದಿದ್ದಾಗ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅಂಬೇಡ್ಕರ್ ಸಾಹೇಬ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಇಡೀ ಇದರಲ್ಲಿ ಇದೆ, ಇದರಲ್ಲಿ ಬರೀಲಿಕ್ಕೆ ವಿಶೇಷವಾಗಿ ಬರಿಬೇಕಂತ ನನಗೇನು ಅನಿಸಲಿಲ್ಲ ಅಂತ. ಆವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅಲ್ಲಿಯೇ ಬಿಟ್ಟರು. ಇದು ಪರ್ಸಿಸ್ಟೆಂಟ್ ಎಲ್ಲ ಪ್ರಶ್ನೆ ಎಲ್ಲ ಆಗ್ತಾ ಇರುವಾಗ ಕಡೆಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಆ 2 ಶಬ್ದ ಬಂತು. ಆವಾಗ ಎಮರ್ಜೆನ್ಸಿ 42nd ಅಮೆಂಡ್ಮೆಂಟಲ್ಲಿ ಬಂತು. ಎಮರ್ಜೆನ್ಸಿ ಹೋದ ಕೂಡಲೇ 4th ಅಮೆಂಡ್ಮೆಂಟಲ್ಲಿ 42nd ಅಮೆಂಡ್ಮೆಂಟಲ್ಲಿ ಏನೆಲ್ಲ ಚೇಂಜ್ ಆಗಿತ್ತು ಅದನ್ನು ರಿವರ್ಸ್ ಮಾಡಿದರು. ಆವಾಗ ಮಾತ್ರ ಈ 2 ಶಬ್ದನ್ನು ಆ ಸರ್ಕಾರ ರಿವರ್ಸ್ ಮಾಡಲಿಲ್ಲ. ಅದೊಂದು ಕಾನ್ಷಿಯಸ್ ಡಿಸಿಷನ್. ಆ ಸರ್ಕಾರದಲ್ಲಿ ಫಾರಿನ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ LK ಅಡ್ವಾನಿ. ಆ ಟೈಮ್ ಇದು 44th ಅಮೆಂಡ್ಮೆಂಟ್ ಇದು ಸರ್ಕಾರದಲ್ಲಿ ದೇಶದ್ದು ಎಲ್ಲ ಸೈಡ್ಸ್ ಇತ್ತು. ಪಾಸ್ಟ್ ಯುನಾನಿಮಸ್ಲಿ ಇನ್ ದಟ್ ಸೆನ್ಸ್. ಸೊ ಅದು ಆಗಿ ಇವಾಗ ಸಾಧಾರಣ 50 ವರ್ಷ ಆಗಿದೆ. ಇದು ಇಲ್ಲಿಂದ ತೆಗಿಬೇಕಂತ ಹೇಳೋದು ವಿಫಲ. ದೇಶವೇ ನೀವು ಎಷ್ಟೇ ಪ್ರಯತ್ನಿಸಿದ್ರೆ ಸಹ ಇಟ್ ಈಸ್ ಅ ಸೆಕ್ಯುಲರ್ ಕಂಟ್ರಿ ವಿಚ್ ಬಿಲೀವ್ಸ್ ಇನ್ ಸಮ್ ಫಾರ್ಮ್ ಆಫ್ ಸೋಷಿಯಲ್ ಇಕ್ವಾಲಿಟಿ. ಓಕೆ, ಸೆಕ್ಯುಲರ್ ಮತ್ತು ಸೋಷಿಯಲ್ ಈಕ್ವಾಲಿಟಿ ಎರಡನ್ನೂ ಮಾತಾಡ್ತೀನಿ. ಈಗ ಸೆಕ್ಯುಲರ್ ಅಂತ ಮಾತನಾಡುವಾಗ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಲಿಂಗ, ಧರ್ಮ, ಇದ್ರ ಮೇಲೆ ನಾವು ಜಾತಿ ಮೇಲೆ ನಾವು ಈಕ್ವಾಲಿಟಿ ಇರಬೇಕು, ಇನ್ಆಕ್ವಾಲಿಟಿ ಇರಬಾರ್ದು ಅಂತ ಹೇಳುತ್ತೆ. ಬಟ್ ಹಂಗಾಗ್ತಿದೆಯಾ? ಒಂದು ಧರ್ಮದ ಕಾರಣಕ್ಕಾಗಿಯೇ ಅವರನ್ನು ಬೇರೆ ರೀತಿಯಾಗಿ ನೋಡೋದು ನಮ್ಮ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇಟ್ಸ್ ಕಾಮನ್ ಅಂತ ಅನಿಸ್ಬಿಟ್ಟಿದೆ. ಸಂವಿಧಾನ ಏನು ಹೇಳುತ್ತೆ ಅದರ ವಿರುದ್ಧ ನೆಲೆಗಟ್ಟಿನಲ್ಲಿ ಪ್ರಾಕ್ಟೀಸಸ್ ನಡೀತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂಬೇಡ್ಕರ್ ಸಾಹೇಬ್ರು ಹೇಳಿದರು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಅ ಸೋಷಿಯಲ್ ಡಾಕ್ಯುಮೆಂಟ್. ಒಂದು ರೀತಿ ನೋಡಿದರೆ ಕಾನ್ಸ್ಟಿಟ್ಯೂಷನ್ ಬರೆಯುವಾಗ ಆ ಸಮಯದಲ್ಲಿ ಪರಿಸ್ಥಿತಿ ಏನಿತ್ತು, ಆ ಸಮಯದಲ್ಲಿ ಅದರದ್ದು ಮುಂಚಿದ 10 ವರ್ಷ ನೋಡಿದರೆ ಭಯಂಕರ ನರಸಂಹಾರ ಆಗಿತ್ತು. ಸೆಕೆಂಡ್ ವರ್ಲ್ಡ್ ವಾರ್, ಪಾರ್ಟಿಷನ್, ಜೂಯಿಷ್ ಹಾಲೋಕಾಸ್ಟ್, ಪಾವರ್ಟಿ ಅಲ್ಲ ಎಲ್ಲ ಟೈಪ್ ಇದು ನರಸಂಹಾರ ಆಗಿತ್ತು. ಆಟಮ್ ಬಾಂಬ್.
ಆ ರಸ್ತೆಯಲ್ಲಿ ನಾವು ಹೋಗಬಾರ್ದು ಅಂತ ನಾವು ಒಂದು ಹೊಸ ಭಾರತ ಅದು ನಿರ್ಮಾಣ ಮಾಡ್ತೇವೆ. ಎಷ್ಟೋ ಸಮಯ ನಂತರ ನಮಗೆ ಈ ಚಾನ್ಸ್ ಸಿಕ್ಕಿದೆ. ಹೇಗೆದು ಭಾರತ ನಾವು ಮಾಡಬೇಕು ಅಂತ ಒಂದು ಫೌಂಡೇಶನಲ್ ಡಾಕ್ಯುಮೆಂಟ್ ಬರೆದದ್ದು. ಅದಕ್ಕಾಗಿಯೇ ಸೆಕ್ಯುಲರಿಸಮ್, ಅದಕ್ಕಾಗಿಯೇ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಫಂಡಮೆಂಟಲ್ ರೈಟ್ಸ್ ಎಲ್ಲ ಬರೆದದ್ದು. 2-3 ಇದು ಜನರೇಷನ್ಸ್ ನಂತರ ನಮಗೆ ಕೆಲವು ಆ ಟೈಮಿದು ಎಲ್ಲ ಭಂಗಗಳನ್ನು ಎಲ್ಲ ನಾವು ಮರ್ತು ಹೋಗಿದ್ದೇವೆ. ಇವಾಗ ನಾವು ಹಿಂಗೆ ಪುನಃ ಆ ಕಾನ್ಸ್ಟಿಟ್ಯೂಷನ್ ಇದು ಈ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಗೆ ಹೋರಾಟ ಮಾಡಬೇಕಾಗ್ತದೆ. ಸಮಾಜದಲ್ಲಿ ನಡೀತಾ ಇರೋದು ಸರಿ ಅಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ನನ್ನ ಹಕ್ಕಿದೆ, ನಮ್ಮ ಹಕ್ಕಿದು ಅಂತ ಹೇಳುವವರು ಬೇಕು. ಸೊ ದಿಸ್ ಇಸ್ ದ ಟೈಮ್. ಓಕೆ, ಡನ್. ಇದ್ರ ಜೊತೆ ನೀವು ಸೋಷಿಯಲ್ ಜಸ್ಟಿಸ್ ಬಗ್ಗೆನೂ ಮಾತಾಡಿದ್ರಿ. ಈ ಸೋಷಿಯಲ್ ಜಸ್ಟಿಸ್ ಅಂತ ಬಂದಾಗ ನಿಮ್ಗೆ ಅನ್ಸುತ್ತೆ ಒಂದು ಸಾಮಾಜಿಕ ನ್ಯಾಯ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕಾನೂನುಗಳಿದೆ ನಮಗೆ. ಫಾರ್ ಎಕ್ಸಾಂಪಲ್ ದಲಿತರ ಹಕ್ಕುಗಳನ್ನು ರಕ್ಷಣೆ ಮಾಡೋಕ್ಕಿರ್ಬೋದು, ಮಹಿಳಾ ಹಕ್ಕುಗಳು ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರ ಹಕ್ಕುಗಳು, ಎಲ್ಲವನ್ನ ರಕ್ಷಣೆ ಮಾಡೋಕ್ಕೆ ಕಾನೂನಿದೆ. ಅದರ ಇಂಪ್ಲಿಮೆಂಟಲ್ ಸ್ವಲ್ಪ ಸಮಸ್ಯೆ ಇದೆ ಅಂತ ಅನ್ಸುತ್ತೆ. ಇದನ್ನ ಅಂದರೆ ಸೋಷಿಯಲ್ ಜಸ್ಟಿಸನ್ನು ಅಪ್ಹೋಲ್ಡ್ ಮಾಡೋದ್ರಲ್ಲಿ ಜುಡಿಷಿಯರಿ ಪಾತ್ರ ಏನಿದೆ, ಹೇಗೆ ನೋಡ್ತೀರಿ ಇದನ್ನು ನೀವು? ಸೋಷಿಯಲ್ ಜಸ್ಟಿಸ್ ಅಪ್ಹೋಲ್ಡ್ ಮಾಡುವುದರಲ್ಲಿ ಜುಡಿಷಿಯರಿಯ ಪಾತ್ರ ಒಂದು ರೀತಿಯಲ್ಲಿ ನೋಡೋದಾದರೆ ಜುಡಿಷಿಯರಿದು ಪಾತ್ರ ಅಷ್ಟು ಹೆಲ್ಪ್ಫುಲ್ ಅಲ್ಲ. ಸಮಾಜದಲ್ಲಿ ನಮ್ಮ 80% ಸಮಾಜದಲ್ಲಿ ಕೆಲವುದೆಲ್ಲ ಡಿಸಬಿಲಿಟೀಸ್ ಇದೆ. ಒಂದು 10% 20% ಪ್ರಿವಿಲೇಜ್ನವರು ಇದ್ದಾರೆ. ಈ ಕೆಲವು ಜಡ್ಜ್ಮೆಂಟ್ಸ್ ಎಲ್ಲ ಅಲ್ಲ, ನಾವು ಪ್ರಿವಿಲೇಜ್ನವರು, ನಾವು ಜನರಲ್ ಕ್ಯಾಟಗರಿ, ನಮ್ಮದ್ದು 50% ಅದನ್ನು ಫಿಕ್ಸ್ಡ್ ಇಡಬೇಕು, ಇಲ್ಲಿಂದ ಯಾರು ಬರಬಾರ್ದು, ಇಲ್ಲಿ ಇದ್ದವರಿಗೆ ನಾವು ರಿಸರ್ವೇಷನ್ ಹಾಗೆ ಅದೊಂದು ಗಿಫ್ಟ್ ಕೊಟ್ಟಾಗೆ ಆ ಒಂದು ಅಪ್ರೋಚಿಂದ ಕೆಲವು ಜಡ್ಜ್ಮೆಂಟ್ಸ್ ಬಂದಿದೆ. ನನ್ನ ಅಭಿಪ್ರಾಯದಲ್ಲಿ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ, ರೇಸ್ ಎಲ್ಲರಿಗೂ ಸೇಮ್ ಅಲ್ಲ. ನಿಜ. ಕೆಲವರಿಗೆ ಸಹಾಯತೆ ಮಾಡಬೇಕು ಅಂತ ಆ ಒಂದು ಭಾವನೆ ಕಡಿಮೆ ಇದೆ ಜಡ್ಜ್ಮೆಂಟ್ಸಲ್ಲಿ. ಸಮಾಜದ ಬದಲಾವಣೆ ಆಗಬೇಕು ಅಂದರೆ ಕಾನೂನಿನಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ, ಅಥವಾ ನ್ಯಾಯಾಧೀಶರ ಅಪ್ರೋಚ್ನಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ, ಅಥವಾ ವಕೀಲರಲ್ಲಿ ಏನಾದರೂ ಅಪ್ರೋಚಲ್ಲಿ ಬದಲಾವಣೆ ಆಗಬೇಕಾ? ಇವಾಗಲೂ ವಕೀಲರು, ನ್ಯಾಯಾಧೀಶರು ಹೆಚ್ಚಿನವರು ಎಲ್ಲ ಸಾಧಾರಣ ಪ್ರಿವಿಲೇಜ್ ಸೆಕ್ಷನ್ಸಿಂದೇ ಬರುವವರು. ಅಂದರೆ 10 ವರ್ಷ ಶಾಲೆ, 2 ವರ್ಷ PUC, ಅದರ ನಂತರ 5 ವರ್ಷ ವಕಾಲತ್ತು ಮಾಡುವುದು ಹೆಚ್ಚಿನ ಬಡವರಿಗೆ, ಅಲ್ಪಸಂಖ್ಯಾತರು, ದಲಿತರು ಅವರಿಗೆ ಆಗಲ್ಲ. ಆದಷ್ಟು ಅವರನ್ನು ಇನ್ಕ್ಲೂಡ್ ಮಾಡಬೇಕು, ಡೈವರ್ಸಿಟಿ ಇರಬೇಕು. ಹೆಂಗಸರು ಹೆಚ್ಚು ಆದರೆ ನಮ್ಮ ಜುಡಿಷರಿ ಪಾಪ್ಯುಲೇಷನ್ ಡೈವರ್ಸಿಟಿಯನ್ನು ರಿಫ್ಲೆಕ್ಟ್ ಮಾಡಲಿಕ್ಕೆ ಶುರು ಆಗದಿದ್ದರೆ ಪ್ರಾಬ್ಲಮ್ ಹೆಚ್ಚಾಗ್ತದೆ. ಬಟ್ ಸ್ವಲ್ಪ ಸಂಕೀರ್ಣ ಅಂತ ಅನ್ಸೋದಿಲ್ವಾ? ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಅಂದರೆ ಒಂದು 5 to 10% ಜನರ ಹತ್ರ 65% ವೆಲ್ತ್ ಇರೋ ಹೊತ್ತಲ್ಲಿ ನಿಮಗೆ ಎಜುಕೇಷನ್ ಅಂದರೆ ಒಂದು ಹೈಯರ್ ಎಜುಕೇಷನನ್ನು ಅಫೋರ್ಡ್ ಮಾಡೋ ಕೆಪಾಸಿಟಿನೇ ಇಲ್ಲ ಇವತ್ತಿಗೆ. ಅದೇ ಟೈಮ್ನಲ್ಲಿ ನಿಮಗೆ ಎಜುಕೇಷನ್ ಆ್ಯಂಡ್ ಹೆಲ್ತ್ ಅದು ಸರ್ವಿಸ್ ಆಗಿ ಉಳಿದಿಲ್ಲ, ದಟ್ ಈಸ್ ಬಿಸ್ನೆಸ್. ಹೀಗಿರೋ ಹೊತ್ತಿಗೆ ಹೆಂಗೆ ಬರೋಕ್ಕೆ ಸಾಧ್ಯ? ಒಂದು ಈಕ್ವಲ್ ಸೊಸೈಟಿನ ಹೆಂಗೆ ನಿರ್ಮಾಣ ಮಾಡ್ಬೋದು? ನಮ್ಮ ಸರ್ಕಾರ ಹತ್ರ ಕೇಳಿ. ಪಬ್ಲಿಕ್ ಸೆಕ್ಟರ್ ಹೆಲ್ತ್, ಪಬ್ಲಿಕ್ ಸೆಕ್ಟರ್ ಎಜುಕೇಷನ್ ಮೇಲೆ ನೀವು ಖರ್ಚು ಮಾಡೋದು ಕಡಿಮೆ ಯಾಕೆ ಮಾಡಿದ್ದೀರಾ? ಯಾವ ಪರ್ಸೆಂಟೇಜ್ ಅದನ್ನು ಅಡ್ಮಿನಿಸ್ಟರ್ ಮಾಡೋದು
ಯಾಕೆ ಬಿಟ್ಟಿದ್ದೀರಾ? ಗೌರ್ಮೆಂಟ್ ಶಾಲೆಯಲ್ಲಿ ಕಲಿಸೋದು ಯಾಕೆ ಕಡಿಮೆ ಆಗಿದೆ? ಅಲ್ಲಿದು ಟೀಚರ್ಸನ್ನು ಸೆನ್ಸಸ್, ಇಲೆಕ್ಟ್ರಲ್ ರಿಜಿಸ್ಟರ್ ಅದಕ್ಕೆಲ್ಲ ಯಾಕೆ ಕಳಿಸ್ತೀರ? ನಮ್ಮ ಪಬ್ಲಿಕ್ ಸೆಕ್ಟರ್ ಹೆಲ್ತ್ ಮತ್ತು ಎಜುಕೇಷನ್ ಮೇಲೆ ಅದನ್ನು ಇನ್ಕ್ರೀಸ್ ಮಾಡಬೇಕು. ಅಲ್ಲಿಂದ ನಮ್ಮ ಬೇರೆ ಸೆಕ್ಷನ್ಸನ್ನು ಸಹ ಮುಂದೆ ತರಿಸಬೇಕು. ಇಲ್ಲದ್ರೆ ಆಗಲ್ಲ.